ಶಾರ್ಟ್ ಹೈಟ್ಗಿಂತ ಡೇಂಜರಸ್ ಆಗೋದು ಪೇರೆಂಟ್ಸ್ ರಿಯಾಕ್ಷನ್. ನಿಮ್ಮ ಮಗುಗೆ ತನ್ನ ಹೈಟ್ಗಿಂತ ನಿಮ್ಮ ಮಾತುಗಳಿಂದ ತುಂಬ ನೋವಾಗ್ತಿರ್ಬೋದು. ಭಾಳಷ್ಟು ಪೇರೆಂಟ್ಸ್ಗೆ ಶಾರ್ಟ್ ಹೈಟ್ ಅನ್ನೋದೇ ಒಂದು ಟೆನ್ಷನ್ ಆಗಿಬಿಡುತ್ತೆ. ಆಮೇಲೆ ಪ್ರತಿದಿನ ಒಂದೇ ಮಾತು, ನಿನ್ನ ಹೈಟ್ ಕಮ್ಮಿ ಅಂತ. ಆದರೆ ಶಾರ್ಟ್ ಹೈಟ್ ಇರೋ ಪ್ರತಿಯೊಂದು ಮಗುಗೂ ಏನಾದರೂ ಡಿಸೀಸ್ ಇರಬೇಕಂತಲ್ಲ. ಕೆಲವೊಮ್ಮೆ ಅದು ಸಿಂಪ್ಲಿ ಫೆಮಿಲಿಯಲ್ ಶಾರ್ಟ್ ಸ್ಟೇಚರ್ ಆಗಿರ್ಬೋದು. ಅಂದರೆ ಪೇರೆಂಟ್ಸ್ ಹೈಟ್ ಪ್ಯಾಟರ್ನ್ ಕಾರಣದಿಂದ ಮಗುನ ಹೈಟ್ ಕೂಡ ನ್ಯಾಚುರಲಿ ಕಮ್ಮಿ ಇರ್ಬೋದು. ಆ್ಯಂಡ್ ಮುಖ್ಯವಾಗಿ ಎಲ್ಲ ಫೆಮಿಲಿಯರ್ ಶಾರ್ಟ್ ಸ್ಟೇಚರ್ ಟ್ರೀಟ್ ಮಾಡೋಕ್ಕಾಗಲ್ಲ. ಓನ್ಲಿ ಅಂಡರ್ಲೈನ್ ಕಾಸಸ್ ಇದ್ದಾಗ ಮಾತ್ರ ಟ್ರೀಟ್ಮೆಂಟ್ ಸಾಧ್ಯ. ಸೊ ಈ ಮಕ್ಕಳನ್ನ ಶಾರ್ಟ್ ಹೈಟ್ಗೋಸ್ಕರ ಡಿಸಬಿಲಿಟಿ ಇರೋ ಥರ ಟ್ರೀಟ್ ಮಾಡೋದು ತಪ್ಪು. ಹೈಟ್ ಬಗ್ಗೆ ಮತ್ತೆ ಮತ್ತೆ ರಿಮೈಂಡ್ ಮಾಡಿದಾಗ ಅವ್ರ ಕಾನ್ಫಿಡೆನ್ಸ್ ಸ್ಲೋ ಆಗಿ ಕಮ್ಮಿ ಆಗ್ಬೋದು. ಆ್ಯಂಡ್ ಹೈಟ್ ಬಿಟ್ಟು ಸ್ಪೋರ್ಟ್ಸ್, ಸ್ಟಡೀಸ್, ಎಕ್ಸ್ಟ್ರಾ ಕರಿಕ್ಯುಲಮ್ನಲ್ಲಿ ಅವ್ರು ತುಂಬ ಟ್ಯಾಲೆಂಟೆಡ್ ಇರ್ಬೋದು. ಆದ್ದರಿಂದ ಶಾರ್ಟ್ ಹೈಟ್ ಕಾರಣಕ್ಕೆ ಮಗುನ ಡಿಸ್ಕರೇಜ್ ಮಾಡಬೇಡಿ. ಒಂದ್ಸರಿ ಡಾಕ್ಟರ್ ಚೆಕ್ ಮಾಡಿ ಕಾರಣ ತಿಳಿದ ನಂತರ ಕಂಪೇರ್ ಮಾಡೋದನ್ನು ಬಿಟ್ಟು ಅವ್ರನ್ನ ಸಪೋರ್ಟ್ ಮಾಡಿ. ಈ ರೀಲ್ ಸೇವ್ ಮಾಡಿ, ಶಾರ್ಟ್ ಹೈಟ್ ಇರೋ ಮಕ್ಕಳ ಪೇರೆಂಟ್ಸ್ ಜೊತೆ ಶೇರ್ ಮಾಡಿ, ಫಾಲೋ ಮಾಡಿ.